ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್. ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಸಿಂಪಲ್ ಆಗಿರೋ ಮಟನ್ ಖೇಮಾ ಸುಕ್ಕಾನ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಬ್ಲಾಗನ್ನು ಮಾಡ್ತಾ ಇದ್ರಿ, ಬರೀ ರೆಸಿಪಿ ಅಷ್ಟೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಈ ಪಲ್ಯನ ನೀವು ಮಾಡ್ಕೊಡೋಕೆ ರೊಟ್ಟಿ ಚಪಾತಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ್. ಇವತ್ತು ಬರ್ರಿ ಈಗ ಈ ಮಟನ್ ಖೈಮಾ ಸುಕ್ಕಾನ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಈಗ ಈ ಮಟನ್ ಸುಕ್ಕಾ ಖೈಮಾನ ಹೆಂಗೆ ಮಾಡೋದಂತ ನೋಡೋಣ. ಇವತ್ತು ನೋಡ್ರಪ್ಪ, ನಾನು ಮಟನ್ ಖೈಮಾ ಸುಕ್ಕ ಮಾಡಾಕತ್ತೇನೆ ರೀ. ಇದು ಹೆಂಗೆ ಮಾಡೋದಂತಂದು ನೋಡೋಣ ಬರ್ರಿ ಫ್ರೆಂಡ್ಸ ಈ ರೆಸಿಪಿನ. ಇದಕ್ಕೆ ನೋಡ್ರಿ ಮಸಾಲಿನ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಕೊತ್ತಂಬರಿನ ತೊಗೊಂಡೇನೆ ರೀ. ಆಮೇಲೆ ಈ ಕಡೆ ಗರಂ ಮಸಾಲ ಕೊಡ್ರಿ, ಈ ಕಡೆ ಮಟನ್ ಮಸಾಲ ಕೊಡ್ರಿ. ಇದಿಷ್ಟನ್ನು ನಾನು ತೊಗೊಂಡೇನೆ ರೀ ಫ್ರೆಂಡ್ಸ. ಬರ್ರಿ ಈಗ ನಾವು ಹೆಂಗೆ ಮಾಡೋಣ ಮಟನ್ ಇದು ಖೈಮಾ ಪಲ್ಯನ ಅಂತಂದು ನೋಡೋಣ ಬರ್ರಿ. ಇದು ನೋಡ್ರಿ ಒಂದು ಇದು ಇಟ್ಟೇನೆ ರೀ ಕುಕ್ಕರ್ನ. ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಇದು ಇನ್ನೊಂದು ಸ್ವಲ್ಪ ಪೀಸಸ್ ಇದ್ರೂ ಆ ಪೀಸ್ನ ನಾನು ಇದ್ರಾಗ ಒಂದು ಸ್ವಲ್ಪ ಕುದಿಸಿ ಇಟ್ಕೊಂಡಿದ್ದೆ ಮತ್ತು ಅದ್ರಾಗ ಒಗ್ಗರಣೆ ಕೊಡಾಕತ್ತೇನೆ ರೀ. ನೋಡ್ರಿ ಫ್ರೆಂಡ್ಸ್, ಈಗ ಎಣ್ಣೆ ಹಾಕೊಂಡೇನೆ ರೀ. ಫಸ್ಟಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗುತ್ತೇನೆ ಅಂತಂದು ನೋಡ್ಬೇಕ್ರಿ. ಇನ್ನೂ ಬಿಸಿ ಆಗಿಲ್ಲ ರೀ. ನೋಡ್ರಿ ಈಗ ಇದನ್ನು ನಾನು ಇದ್ರಾಗ ಹಾಕ್ಕೊಂಡು ಬಿಡ್ತೇನೆ ರೀ. ಬಿಸಿ ಆಗೈತೆ ರೀ. ನೋಡ್ರಿ ಈ ಥರ ಇದನ್ನು ಹಾಕ್ಕೊಂಡು ಎಲ್ಲ ಮಸಾಲಿನ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡ್ರಿ ಈ ಥರ ನಾವು ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ದಾಗ ಒಂದು ಸ್ವಲ್ಪ ಗ್ಯಾಸ್ ಇಟ್ಟು ನಾವು ಕುದಿಸೋಣ್ರಿ. ಈಗ ನೋಡ್ರಿ ಕುದಿಯಾಗತ್ತೈತೆ ರೀ. ಈಗ ಇದಕ್ಕೆ ಅರ್ಶಿಣದ ಪುಡಿ, ಉಪ್ಪು ಈ ಎರಡು ಹಾಕಿ ನಾವು ಈಗ ಮಿಕ್ಸ್ ಮಾಡೋಣ. ಎರಡು ಮಿಕ್ಸ್ ಮಾಡಿಕೊಂಡು ಈಗ ಏನು ಮಾಡೋಣಂದ್ರೆ ಈಗ ಇದಕ್ಕೆ ಒಂದು 2 ನಿಮಿಷ ನಾವು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಯಾಕಂದ್ರೆ ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ರೀ. ಅರ್ಶಿಣದ ಪುಡಿದ ವಾಸನೆ ಬರ್ತೈತೆ ರೀ. ಅದ್ರ ಸಂಬಂಧ ನಾವು ಅದನ್ನು 2 ನಿಮಿಷ ಕುದಿಸ್ಕೋಬೇಕು ರೀ, ಬೇಯಿಸ್ಕೋಬೇಕು ರೀ. ಈಗ ನೋಡ್ರಿ ಇದು ಏನಪ್ಪ ಅಂದ್ರೆ ಮೆಣಸು ಕಾಳು ಪುಡಿ ರೀ ಮತ್ತು ಗರಂ ಮಸಾಲ ಇದೊಂದು ಹಾಕ್ಕೊಳಕತ್ತೀನಿ ರೀ. ಆಮ್ಯಾಗ ಮಟನ್ ಮಸಾಲ ಚೀಟ ಪೌಡ್ರ್ ಇದಿಷ್ಟನ್ನು ಹಾಕ್ಕೊಂಡು ಈಗ ಲಾಸ್ಟಿಗೆ ನಾವು ಖಾರ ಪುಡಿ ನೋಡ್ರಿ, ಖಾರ ಪುಡಿ ಒಂದು ಅರ್ಧ ಚಮಚ ಅಷ್ಟೇ ನಾನು ಹಾಕ್ಕೊಂಡೇನೆ ರೀ. ಈಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿಕೊಂಡು ಈಗ ಇದೇನು ಮಟನ್ ಐತಲ್ರಿ ಈ ಮಟನ್ನ ಇದ್ರಾಗ ಹಾಕ್ಕೊತೀನಿ ರೀ. ಚಲೋ ತಂಗೆ ತೊಳೆದು ಒಂದು ಸ್ವಲ್ಪ ನೀರು ಹೋಗಾಕಂತಂದು ಬಿಟ್ಟಿದ್ದಾರೆ ನಾನು. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ಹಾಕ್ಕೊಂಡೆ ರೀ ನಾನು. ಈಗ ಈ ಗ್ಲಾಸಿಂದ ಒಂದು ಅರ್ಧ ಗ್ಲಾಸನ್ನು ಹಾಕ್ಕೊಂಡೇನೆ ರೀ. ಯಾಕಂದ್ರೆ ನಮ್ಗೆ ಸುಕ್ಕ ಆಗ್ಬೇಕು ರೀ. ಅದ್ರ ಸಂಬಂಧ ಒಂದು ಮೀಡಿಯಮ್ ಅಂದ್ರೆ ರೊಟ್ಟಿ ಜೊತೆ ಆಗ್ಬೇಕು ನೋಡ್ರಿ ತಿನ್ನಾಕ ಅಷ್ಟು ನಾನು ಇದಕ್ಕೆ ನೀರು ಹಾಕ್ಕೊಂಡೇನೆ ರೀ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ ರೀ. ಯಾಕಂದ್ರೆ ಕುದಿಬೇಕಲ್ರಿ ಮಟನ್ ಇದು. ಅದ್ರ ಸಂಬಂಧ ಇದೊಂದು ಗ್ಲಾಸ್ ಹಾಕ್ಕೊಂಡ್ಬಿಟ್ಟರೆ ಈಗ ಇದನ್ನು ನಾವು ಕ್ಲೋಸ್ ಮಾಡಿ ಮುಚ್ಚಿ ಒಂದು 5 ವಿಸಲ್ ಆಗೋ ತನಕ ನಾವು ತೆಗಿಯೋದು ಬೇಡ್ರಿ. ಆಗೈತೆ ರೀ. ಈಗ ಬರ್ರಿ ನೋಡೋಣ ರೀ. ನಾನು ಗ್ಯಾಸ್ನ ಆಫ್ ಮಾಡ್ತೇನೆ ರೀ. ಈಗ ಆಗೈತೆ ರೀ ಇದು ಪಲ್ಯನ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ನಮ್ಮದು ಖೈಮಾದ ಸುಕ್ಕ ಆಗೈತೆ ರೀ. ಈಗ ಇಷ್ಟ ನೋಡ್ರಿ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ ರೀ. ಈಗ ನೋಡ್ರಿ ಇನ್ನೊಂದು ಇದ್ರಾಗ ಹಾಕ್ಕೊಂಡೇನಿ ರೀ ಫ್ರೆಂಡ್ಸ್. ನೋಡ್ರಿ ನಮ್ಮದು ಮಟನ್ ಖೇಮಾ ಸುಕ್ಕಾನ ಇಷ್ಟ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ ರೀ ಫ್ರೆಂಡ್ಸ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ನೀವು ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡೋದ್ರಿಂದ ನಂಗೆ ಭಾಳ ಹೆಲ್ಪ್ ಆಗುತ್ತೆ. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನನಗಿನ್ನೂ ಒಳ್ಳೆ ಸಿಂಪಲ್ ಆಗಿರೋ ರೆಸಿಪಿನ ತೋರ್ಸೋಕ್ಕೆ ಹುಮ್ಮಸ್ಸಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ಈ ರೆಸಿಪಿನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಒಂದು ಸಿಗ್ತೀನಿ. ಟೇಕ್ ಕೇರ್, ಬಾಯ್.